ಫ್ಲಿಪ್ಕಾರ್ಟಿಂದ ಒಂದು ಡ್ರೆಸ್ ಪರ್ಚೇಸ್ ಮಾಡಿದೆ. ಅದಕ್ಕೆ ಪಾರ್ಸಲ್ ಈ ಥರ ಬಂದಿದೆ. ಇದು ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಈಗ. ಈ ಥರ ಬಂದಿದೆ ಪಾರ್ಸಲ್ಲು. ಈ ಥರ ಇದೆ. ಇದು ಕುರ್ತಾ ಟಾಪು, ಇದು ಪ್ಯಾಂಟು, ಮತ್ತು ಇದು ದುಪ್ಪಟ್ಟ. ನಾನು ಒಂದೊಂದನ್ನೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ. ಇದಕ್ಕೆ ಆ್ಯಕ್ಚುಲಾಗಿ ಫ್ರಂಟ್ ಸೈಡಲ್ಲಿ ಗೋಲ್ಡನ್ ಕಲರ್ ಲೇಸ್ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಪ್ಲಾಸ್ಟಿಕ್ಕಲ್ಲಿ ಬಟನ್ಸ್ ಥರದ್ದು ಕೊಟ್ಟಿದ್ದಾರೆ. ಅದು ಇಟ್ ಲುಕ್ಸ್ ಲೈಕ್ ಅ ಗ್ಲಾಸ್ ವರ್ಕ್, ಬಟ್ ಅದು ಆ್ಯಕ್ಚುಲ್ ಗ್ಲಾಸ್ ವರ್ಕ್ ಅಲ್ಲ. ಬೇರೆ ಏನು ಡಿಸೈನ್ ಇಲ್ಲ, ಬರೀ ಗೋಲ್ಡನ್ ಲೇಸ್ ಥರ ಹಾಕಿದ್ದಾರೆ. ಇದು ಸಣ್ಣ ಬಟನ್ಸ್ ಥರ ಅವರು ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಕೈಗೇನು ಸೇಮ್ ಫ್ರಂಟಲ್ಲಿ ಏನು ಲೇಸ್ ಡಿಸೈನ್ ಕೊಟ್ಟಿದ್ದಾರಲ್ಲ ಅದೇ ಥರ ಗೋಲ್ಡನ್ ಫಾಯಿಲ್ ಲೇಸ್ನ ಹಾಕಿದ್ದಾರೆ. ಸೆಂಟರಲ್ಲೂ ಹಾಕಿದ್ದಾರೆ ಅವರು, ನೀವು ನೋಡ್ಬೋದು ಇಲ್ಲಿ. ಮತ್ತು ಸೆಂಟರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ಯಾಚ್ ವರ್ಕ್ ಥರ ಮಾಡಿದ್ದಾರೆ. ಅದು ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಲಿಟ್ ಥರ ಆ್ಯಕ್ಚುಲಿ ಸ್ಲಿಟ್ ಥರ ಕಾಣಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಸ್ಲಿಟ್. ಒಳಗಡೆಯಿಂದ ಅವರು ಬಟ್ಟೆನ ಸ್ಟಿಚ್ ಮಾಡಿದ್ದಾರೆ. ಬಟ್ ವೆನ್ ಯು ಲುಕ್ ಔಟ್ಸೈಡ್ ಸ್ಲಿಟ್ ಥರ ಕಾಣಿಸುತ್ತೆ, ಅದು ಬೇರೆ ಏನೂ ಇಲ್ಲ. ಈ ಥರ ಲುಕ್ ಬರುತ್ತೆ. ಬ್ಯಾಕ್ ಸೈಡು ಸೇಮ್ ಡಿಸೈನೇ ಕೊಟ್ಟಿದ್ದಾರೆ ಅವರು, ಬೇರೆ ಏನು ಡಿಸೈನ್ಸ್ ಇಲ್ಲ, ಬರೀ ಪೇಂಟ್ ವರ್ಕ್ಸ್ ಏನು ಮಾಡಿದ್ದಾರೆ ಅಷ್ಟೇ ಇದೆ. ಇದು ಇದರದ್ದು ಫ್ಲೇರ್ ಬರುತ್ತೆ, ಇಷ್ಟಿದೆ ಫ್ಲೇರ್ಸು, ಚೆನ್ನಾಗಿದೆ ಫ್ಲೇರು. ನಾನು ಇದನ್ನು ಎಲ್ ಸೈಜಲ್ಲಿ ತರಿಸಿರೋದು. ಇದು ಕಾಟನ್ನೇ ಬರುತ್ತೆ. ಇದು ಹ್ಯಾಂಡ್ ಪ್ರಿಂಟ್ ಅಂತ ಅನಿಸುತ್ತೆ ನನಗೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು. ಆಮೇಲೆ ನೋಡಬೇಕು ಇದು ಪೇಂಟ್ ಹೋಗುತ್ತಾ ಇಲ್ವೋ ಅಂತ, ಬಿಕಾಸ್ ತುಂಬ ಕಡೆ ಅವರು ಗೋಲ್ಡನ್ ಕಲರ್ ಪೇಂಟು ಮಾಡಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಥರ ಗೋಲ್ಡನ್ ಕಲರ್ ಪೇಂಟ್ ಮಾಡಿದ್ದಾರೆ. ಕೆಲವೊಮ್ಮೆ ಅದೇನಾಗುತ್ತೆ ಅಂದರೆ ವಾಶ್ ಮಾಡಿದ ತಕ್ಷಣ ಹೋಗಿಬಿಡುತ್ತೆ ಅದು. ಸೊ ಒಂದು ಸಲ ವಾಶ್ ಮಾಡಿ ನೋಡಬೇಕು ಚೆನ್ನಾಗಿದೆ ಇಲ್ವೋ ಅಂತ. ಅದಕ್ಕೆ ಆ ಡ್ರೆಸ್ಸಿಗೆ ಬರೀ ಪ್ಲೇನ್ ಪ್ಯಾಂಟ್ ಕೊಟ್ಟಿದ್ದಾರೆ, ಬೇರೆ ಏನೂ ಇಲ್ಲ. ಅದು ಡಿಸೈನ್ ಏನೂ ಇಲ್ಲ, ಇದಕ್ಕೆ ಲೇಸ್ ಏನೂ ಇಲ್ಲ. ಮತ್ತು ವೇಸ್ಟ್ ಇದಕ್ಕೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬೇರೆ ಏನೂ ಕೊಟ್ಟಿಲ್ಲ ಇದರೊಳಗೆ. ಬ್ಯಾಕ್ ಸೈಡು ಸೇಮ್ ಡಿಸೈನ್ ಇದೆ, ಬೇರೆ ಏನು ಡಿಸೈನ್ ಇಲ್ಲ, ಬರೀ ಪ್ಲೇನ್ ಪ್ಯಾಂಟ್ ಇದೆ. ಇದು ಅದರದ್ದು ದುಪ್ಪಟ್ಟ. ಐ ಗೆಸ್ ಇದು ಕಂಪ್ಲೀಟ್ ಕಾಟನ್ ಬರುತ್ತೆ. ಇದಕ್ಕೂ ಪೇಂಟಲ್ಲಿ ಡಿಸೈನ್ ಮಾಡಿದ್ದಾರೆ. ಈ ಥರ ಇದೆ ದುಪ್ಪಟ್ಟ, ಇಲ್ಲ ರೋಸ್ ಡಿಸೈನ್ಸ್ ಇದೆ. ಇದಕ್ಕೂ ಗೋಲ್ಡನ್ ಕಲರ್ ಪೇಂಟ್ ಹಾಕಿದ್ದಾರೆ ಇಲ್ಲಿ. ಆ ಪೇಂಟ್ ಫೀಲ್ ಮಾಡ್ಬೋದು ಕೈಯಲ್ಲಿ ಇಟ್ಟಾಗ, ಒಂಥರ ರಫ್ ಅನಿಸುತ್ತೆ. ಅದು ಬಿಟ್ಟರೆ ಕಾಟನ್ ಮಿಕ್ಸ್ಡ್ ಅನಿಸುತ್ತೆ ಇದು ವೇಲು ದುಪ್ಪಟ್ಟ ಏನು ಬಂದಿದೆ. ಇದಿಷ್ಟು ಅಗಲ ಇದೆ. ಇದು ನಾನು 2 ಫೋಲ್ಡ್ ಮಾಡಿದ್ದೀನಿ, ಇನ್ನು ತೆಗೆದ್ರೆ ಸ್ವಲ್ಪ ಉದ್ದನೇ ಬರುತ್ತೆ. ಇನ್ನೊಂದು ಸೈಡು ಅದೇ ಡಿಸೈನೇ ಇದೆ. ಸೊ 2 ಫೋಲ್ಡ್ ಮಾಡೋದ್ರಿಂದ ಈ ಥರ ಡಿಸೈನ್ ಬರುತ್ತೆ. ಮತ್ತು ಎಡ್ಜಸ್ಸು ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಬಟ್ ಕಟ್ಟಿಂಗ್ ಸೇಮ್ ಇಲ್ಲ, ಸ್ವಲ್ಪ ಹೇಗೇಗೋ ಆಗಿದೆ ಕಟ್ಟಿಂಗು, ಬಟ್ ಎಂಬ್ರಾಯ್ಡ್ರಿ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ ಸೆಟ್ಟು. ಕುರ್ತಾ ಆಫ್ಕೋರ್ಸ್ ಅನಾರ್ಕಲಿ ಬರುತ್ತೆ, ನಾನು ಆವಾಗಲೇ ತೋರಿಸ್ದಂಗೆ. ಮತ್ತು ಮಧ್ಯದಲ್ಲಿ ಸ್ಲಿಟ್ ಬರುತ್ತೆ, ಬಟ್ ಸ್ಲಿಟ್ಟಿಗೆ ಅವರು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಅಟ್ಯಾಚ್ ಮಾಡಿದ್ದಾರೆ. ದಿಸ್ ಈಸ್ ದ ಫೈನಲ್ ಪ್ರಾಡಕ್ಟ್. ನಾನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿರೋದು, ಸೊ ನನಗೆ ರೇಟ್ ಅಷ್ಟು ನೆನಪಿಲ್ಲ.
ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.